ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರ ಚೆಕ್ ಮಾಡುವ ಆ್ಯಪ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಹೌದು, ಇನ್ನು ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ, ಹಾಗೆ ಯಾವ ಕಾರಣಕ್ಕಾಗಿ ಜಮಾ ಆಗಿಲ್ಲ ಎಂಬುದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಹಾಗೆ ಯಾವ ಜಿಲ್ಲೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಎಂಬುದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಬೆಳೆ ಹಾನಿ ಹಾಗೂ ಬೆಳೆ ವಿಮೆ ಜಮಾ ಆಗಿದೆ ಎಂಬುದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂಗಾರು ಹಂಗಾಮಿನಲ್ಲಾದ ಅತಿವೃಷ್ಟಿಯಿಂದ ಬೆಳೆ ನಷ್ಟ ಅನುಭವಿಸಿದ 27 ಜಿಲ್ಲೆಗಳ 14.24 ಲಕ್ಷ ರೈತರಿಗೆ ರಾಜ್ಯ ಸರ್ಕಾರ 1,033.60 ಕೋಟಿ ಪರಿಹಾರ ನೀಡಿದ್ದು, ಎಲ್ಲಾ ರೈತರ ಬ್ಯಾಂಕ್ ಖಾತೆಗಳಿಗೆ 24 ಗಂಟೆಗಳಲ್ಲಿ ಈ ಮೊತ್ತ ಜಮಾ ಆಗಲಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ರಾಜ್ಯ 20 ನಿರ್ವಹಣಾ ನಿಧಿಯಡಿಯಲ್ಲಿ 1,218 ಕೋಟಿ ಮೊತ್ತದ ಹೊರತಾಗಿ ರಾಜ್ಯ ಸರ್ಕಾರ ಪ್ರತಿ ಹೆಕ್ಟರ್ಗೆ 8,500 ಹೆಚ್ಚುವರಿ ಪರಿಹಾರ ಘೋಷಿಸಿದೆ. ಈ ವಿಶೇಷ ಪ್ಯಾಕೇಜ್ ವಿತರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗುರುವಾರ ಚಾಲನೆ ನೀಡಿದ್ದಾರೆ. ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಮುಂಗಾರಿನಲ್ಲಿ 82.56 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿತ್ತು. ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿನ ಅತಿವೃಷ್ಟಿಯಿಂದ 14.58 ಲಕ್ಷ ಹೆಕ್ಟರ್ನಲ್ಲಿ ಬೆಳೆ ನಷ್ಟವಾಗಿತ್ತು. 10,748 ಕೋಟಿ ಹಣ ಅಂದಾಜಿಸಲಾಗಿತ್ತು. ಮುಖ್ಯವಾಗಿ ತೊಗರಿ 5.36 ಲಕ್ಷ ಹೆಕ್ಟರ್, ಹೆಸರುಕಾಳು 2.63 ಲಕ್ಷ ಹೆಕ್ಟರ್ ಹಾಗೂ ಹತ್ತಿ 2.68 ಲಕ್ಷ ಹೆಕ್ಟರ್ ಹಾಗೂ ಮೆಕ್ಕೆಜೋಳ 1.21 ಲಕ್ಷ ಹೆಕ್ಟರ್ ಹಾನಿಯಾಗಿರುವುದು ಜಂಟಿ ಸಮೀಕ್ಷೆಯಲ್ಲಿ ದೃಢಪಟ್ಟಿದೆ. STRF ಮಾನದಂಡಗಳ ಪ್ರಕಾರ ಗರಿಷ್ಠ 2 ಹೆಕ್ಟರ್ಗೆ ಸೀಮಿತವಾಗಿ 14.24 ಲಕ್ಷ ರೈತರಿಗೆ 1,218.3 ಕೋಟಿ ಪರಿಹಾರ ವಿತರಿಸಲಾಗಿದೆ. ಈಗ ನೀಡುತ್ತಿರುವ ಹೆಚ್ಚುವರಿ ಪರಿಹಾರ 1,033.60 ಕೋಟಿ ಸೇರಿ ಒಟ್ಟು 2,251.63 ಕೋಟಿ ನೀಡಿದಂತಾಗಿದೆ. ಹಾಗಾದ್ರೆ ಕೆಲವೊಂದಷ್ಟು ರೈತರ ಖಾತೆಗೆ 7,000 ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ. ಹೌದು, ಹಾಗಾದ್ರೆ ನಿಮ್ಮ ಖಾತೆಗೆ ಎಷ್ಟು ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ, ಹೇಗೆ ಚೆಕ್ ಮಾಡುವುದು ಇಲ್ಲಿ ತಿಳಿದುಕೊಳ್ಳಿ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇವೆ, ಅಥವಾ ನಿಮ್ಮ ಮೊಬೈಲ್ ನಲ್ಲೇ ಪ್ಲೇಸ್ಟೋರ್ಗೆ ಹೋಗಿ DBT ಕರ್ನಾಟಕ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಂತರ ಅದನ್ನ ಓಪನ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಮೊಬೈಲ್ಗೆ ಬರುವ OTP ಅನ್ನು ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಬೇಕಾದ 4 ಸಂಖ್ಯೆ MPIN ಕ್ರಿಯೇಟ್ ಮಾಡಿ ಕನ್ಫರ್ಮ್ MPIN ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇನ್ಪುಟ್ ಸಬ್ಸಿಡಿ ಪರ್ ಕ್ರಾಪ್ ಲಾಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಈ ಕೆಳಗಿನಂತೆ ಇಲ್ಲಿವರೆಗೆ ಜಮಾ ಆದ ಬೆಳೆ ಹಾನಿ ಪರಿಹಾರ ವಿವರ ಈ ರೀತಿ ಸಿಗಲಿದೆ. ಅಲ್ಲಿ ನೀವು ಚೆಕ್ ಮಾಡಿಕೊಳ್ಳಬಹುದು ಎಷ್ಟು ಜಮಾ ಆಗಿದೆ, ಯಾವ ರೈತರಿಗೆ ಎಷ್ಟು ಜಮಾ ಆಗಿದೆ ಎಂಬುದನ್ನ ನೀವು ಅಲ್ಲಿ ನೋಡಿಕೊಳ್ಳಬಹುದು. ಇನ್ನು ನಿಮ್ಮ ಖಾತೆಗೆ ಬೆಳೆ ಹಾನಿ ಪರಿಹಾರ ಏನಕ್ಕೆ ಜಮಾ ಆಗಿಲ್ಲ, ಯಾವ ಕಾರಣಗಳು ಇರಬಹುದು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಾಗಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗದೇ ಇರುವುದಕ್ಕೆ ಜಮಾ ಆಗಿರುವುದಿಲ್ಲ. ಹೌದು, ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗದೇ ಇದ್ದರೆ ಹಣ ಜಮಾ ಆಗುವುದಿಲ್ಲ. ಇನ್ನು ಖಾತೆಯಲ್ಲಿ ಹೆಚ್ಚು ದಿನ ವ್ಯವಹಾರ ಇಲ್ಲದಿದ್ದರೆ ಸರ್ಕಾರದ ಹಣ ರಿಟರ್ನ್ ಆಗುತ್ತದೆ. ಹೌದು, RTC ಜಮೀನಿನ ದಾಖಲೆ ಮಿಸ್ ಮ್ಯಾಚ್ ಆಗಿರುವುದಕ್ಕೆ ಹಣ ಜಮಾ ಆಗಿರುವುದಿಲ್ಲ. ಹೌದು, ನಿಮ್ಮ ಹೆಸರಿನಲ್ಲಿ RTC ಅಪ್ಡೇಟ್ ಆಗಿಲ್ಲ, ನಂತರ ನಿಮ್ಮ ಜಮೀನು ಪತ್ನಿ ಅಥವಾ ತಂದೆ ಹೆಸರಿನಲ್ಲಿ ಇದ್ದರೆ ಜಮಾ ಆಗುವುದಿಲ್ಲ, ಮತ್ತು ಪಾಲು ಜಮೀನು ಜಾಯಿಂಟ್ ಲ್ಯಾಂಡ್ ಸಮಸ್ಯೆ ಇದ್ದರೆ ನಿಮಗೆ ಹಣ ಜಮಾ ಆಗುವುದಿಲ್ಲ. ಇನ್ನು 4ನೇದಾಗಿ ನೀವು ಪ್ರೂಫ್ ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ಹೌದು, ಪ್ರೂಫ್ ರೆಡಿ ಇಲ್ಲದಿದ್ರೆ ಅಥವಾ ತಪ್ಪು ಮಾಹಿತಿ ಇದ್ದರೆ ಪರಿಹಾರ ಬ್ಲಾಕ್ ಆಗುತ್ತದೆ. ಇನ್ನು ಬೆಳೆ ಪರಿಶೀಲನೆ ಆಗಿಲ್ಲದಿದ್ದರೆ ನಿಮಗೆ ಹಣ ಜಮಾ ಆಗುವುದಿಲ್ಲ. ಕೃಷಿ ಇಲಾಖೆ ಅಧಿಕಾರಿಗಳು ಬೆಳೆ ಹಾನಿ ಪರಿಶೀಲನೆ ಮಾಡದೇ ಇದ್ದರೆ ಹಣ ಬಿಡುಗಡೆ ಆಗುವುದಿಲ್ಲ. ಇನ್ನು ಬ್ಯಾಂಕ್ IFSC ಕೋಡ್ ಖಾತೆ ಸಂಖ್ಯೆ ತಪ್ಪು ಇದ್ದರೆ ಕೂಡ ನಿಮಗೆ ಹಣ ಜಮಾ ಆಗುವುದಿಲ್ಲ. ಸಣ್ಣ ತಪ್ಪು ಇದ್ದರೂ ಕೂಡ ಪಾವತಿ ಫೇಲ್ ಆಗುತ್ತದೆ. ಅರ್ಜಿ ತಡವಾಗಿ ಅಥವಾ ಸಲ್ಲಿಸದೇ ಇರಲು ಇದು ಕಾರಣವಾಗುತ್ತದೆ. ನಿಗದಿತ ಅವಧಿಯಲ್ಲಿ ಅರ್ಜಿ ಹಾಕದಿದ್ದರೆ ಪರಿಹಾರ ಸಿಗುವುದಿಲ್ಲ. ಜಿಲ್ಲಾವಾರು ಹಂತ ಹಂತವಾಗಿ ಪಾವತಿ ಆಗುತ್ತಿದೆ. ಹೌದು, ಎಲ್ಲಾ ರೈತರಿಗೆ ಒಂದೇ ದಿನ ಹಣ ಜಮಾ ಆಗುವುದಿಲ್ಲ. ನಿಮ್ಮ ಜಿಲ್ಲೆಗೆ ಇನ್ನೂ ಪಾವತಿ ಬಂದಿಲ್ಲವಾದರೆ ಆದಷ್ಟು ಬೇಗ ನಿಮಗೆ ಸದ್ಯದಲ್ಲೇ ಹಣ ಜಮಾ ಆಗಲಿದೆ. ನೀವು ಪರಿಹಾರ ಪಡೆಯಲು ಏನು ಮಾಡಬೇಕು? ಹೌದು, ಹತ್ತಿರದ ಗ್ರಾಮ ಪಂಚಾಯಿತಿ, ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬೇಕು. ನಂತರ ನಿಮ್ಮ ಪ್ರೂಫ್ ID, RTC, ಆಧಾರ್, ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ನಂತರ DBT ಪಾವತಿ ಸ್ಟೇಟಸ್ ಅನ್ನ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ. ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯೋ ಅದೇ ಬ್ಯಾಂಕ್ ಖಾತೆಗೆ ಈ ಹಣ ಜಮಾ ಆಗುತ್ತದೆ.
ನಿಮ್ಮ ಜಿಲ್ಲೆ ತಾಲೂಕು ಯಾವುದೆಂಬುದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಬೆಳಗಾವಿ ಜಿಲ್ಲೆಯ ಬೆಳೆಹಾನಿ ಪರಿಹಾರ ನೋಡೋದಾದ್ರೆ, ಬೆಳಗಾವಿಯಲ್ಲಿ ಎಲ್ಲಾ ತಾಲೂಕುಗಳಿಗೆ ಒಂದೇ ಸಮಯದಲ್ಲಿ ಹಣ ಬಿಡುಗಡೆ ಆಗಿಲ್ಲ. ಕೆಲವು ಗ್ರಾಮಗಳಿಗೆ ಇನ್ನೂ ಲಿಸ್ಟ್ ಕ್ಲಿಯರ್ ಆಗಿಲ್ಲ. ಆದಷ್ಟು ಬೇಗ ಎಲ್ಲಾ ರೈತರಿಗೂ ಕೂಡ ಜಮಾ ಆಗಲಿದೆ. ಸರ್ವೆ ವರದಿ ಅಪ್ಲೋಡ್ ಬಾಕಿ ಉಳಿದಿರುವುದರಿಂದ ಇನ್ನೂ ಹಣ ಜಮಾ ಆಗಿಲ್ಲ. ಕಂದಾಯ ಅಥವಾ ಕೃಷಿ ಇಲಾಖೆ ಸಿಬ್ಬಂದಿಯಿಂದ ಬೆಳೆಹಾನಿ ವರದಿ ಸಂಪೂರ್ಣ ಅಪ್ಡೇಟ್ ಆಗದೇ ಇರುವ ಕಾರಣ ಈ ಹಣ ಜಮಾ ಆಗದೇ ಇರಬಹುದು. ಸದ್ಯದಲ್ಲೇ ಆದಷ್ಟು ಬೇಗ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ. ಫ್ರೂಟ್ ಅಡಿಯಲ್ಲಿ ಆರ್ಟಿಸಿ ಮಿಸ್ ಮ್ಯಾಚ್ ಆಗಿರುವುದು ಬೆಳಗಾವಿಯಲ್ಲಿ ಹೆಚ್ಚಾಗಿದೆ. ಹೌದು, ಜಮೀನು ತಂದೆ ಅಥವಾ ಸಹೋದರ ಹೆಸರಿನಲ್ಲಿ ಇದ್ದು ಫ್ರೂಟ್ ಐಡಿ ನಿಮ್ಮ ಹೆಸರಿನಲ್ಲಿ ಇದ್ದರೆ ಪಾವತಿ ನಿಂತಿರುತ್ತದೆ. ಇನ್ನು ಎರಡನೇದಾಗಿ ಬ್ಯಾಂಕ್ ಖಾತೆ ಸಮಸ್ಯೆ ಇರುವುದರಿಂದ ಈ ಬೆಳಗಾವಿ ಜಿಲ್ಲೆಯ ರೈತರಿಗೆ ಬೆಳೆಹಾನಿ ಪರಿಹಾರ ಜಮಾ ಆಗಿಲ್ಲ. ಹೌದು, ಖಾತೆ ಡಾರ್ಮಿನೇಟ್ ಆಗಿರುವುದು, ನಂತರ IFSC ಕೋಡ್ ಬದಲಾವಣೆ, ಆಧಾರ್ ಲಿಂಕ್ ಆಗದೆ ಇರುವುದು ಇವು ಪ್ರಮುಖ ಕಾರಣಗಳಿರಬಹುದು. ಪಾಲು ಜಮೀನು ಅಂದ್ರೆ ಜಾಯಿಂಟ್ ಲ್ಯಾಂಡ್ ಸಮಸ್ಯೆ ಇದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಪಾಲು ಜಮೀನಿಗೆ ಪರಿಹಾರ ತಡವಾಗುತ್ತಿದೆ. ಹೌದು, ಈಗ ನೀವು ಏನು ಮಾಡಬೇಕೆಂಬುದನ್ನ ನಾವು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ನಿಮ್ಮ ಗ್ರಾಮ ಪಂಚಾಯತಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಕೆಲವಷ್ಟು ದಾಖಲೆಯನ್ನು ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ವಿಚಾರಿಸಬಹುದು. ಇನ್ನು ಜಮಾ ಆದ್ರೆ ಎಷ್ಟು ಪರಿಹಾರ ಜಮಾ ಆಗಲಿದೆ? ಹೌದು, ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಬೆಳೆಹಾನಿಯ ಶೇಕಡಾ ಪ್ರಮಾಣ ಮತ್ತು ಸರ್ಕಾರದ ಆದೇಶದ ಮೇಲೆ ಮೊತ್ತ ಬದಲಾಗುತ್ತದೆ. ಹೌದು, ಒಣಬೇಸಾಯ ಬೆಳೆಗೆ 3,000ರಿಂದ 8,500 ಪ್ರತಿ ಎಕರೆಗೆ ಜಮಾ ಆಗಲಿದೆ. ನೀರಾವರಿ ಬೆಳೆಗಳಿಗೆ 6,000ರಿಂದ 17,000 ಪ್ರತಿ ಹೆಕ್ಟರ್ಗೆ ಜಮಾ ಆಗಿದೆ. ಇನ್ನು ತೋಟಗಾರಿಕೆ ಬೆಳೆಗಳಿಗೆ 10,000ರಿಂದ 25,000ವರೆಗೆ ಜಮಾ ಆಗಿದೆ. ಹೌದು, ನಿಮ್ಮ ಖಾತೆಗೆ ಎಷ್ಟು ಜಮಾ ಆಗಿದೆ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೆಲವೊಂದಿಷ್ಟು ರೈತರಿಗೆ ಕಡಿಮೆ ಜಮಾ ಆದರೆ ಕೆಲವೊಂದಿಷ್ಟು ರೈತರಿಗೆ ಹೆಚ್ಚಳವಾಗಿ ಜಮಾ ಆಗಿದೆ. ಇದರ ಬಗ್ಗೆ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡಿಕೊಳ್ಳುವುದು ಹೇಗೆ? ಹೌದು, ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದರ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ, ಅಲ್ಲಿ ನೀವು ಚೆಕ್ ಮಾಡಿಕೊಳ್ಳಬಹುದು. ಮೊದಲಾಗಿ ಆ ಲಿಂಕ್ ಅನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತದೆ. ಅಲ್ಲಿ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡಿಕೊಳ್ಳಬೇಕು, ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು, ನಂತರ ನಿಮ್ಮ ಹೋಬಳಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಂತರ ಅಲ್ಲಿ ಪೇಮೆಂಟ್ ಫೇಲ್ಡ್ ಕೇಸಸ್ ಅಥವಾ ಸಕ್ಸಸ್ ಕೇಸಸ್ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಅಂದರೆ ಅಲ್ಲಿ 2 ಆಪ್ಷನ್ಗಳು ಇರುತ್ತವೆ. ಮೊದಲಾಗಿ ರೆಡ್ ಅಕ್ಷರದಲ್ಲಿ ಕಾಣುವ ಅಕ್ಷರನಲ್ಲಿ ವಿಫಲಗೊಂಡ ಪಟ್ಟಿ ಇರುತ್ತದೆ. ನಂತರ ಹಸಿರು ಬಣ್ಣದ ಪಟ್ಟಿಯಲ್ಲಿ SS ಪಟ್ಟಿಗಳು ಇರುತ್ತವೆ. ಹೌದು, SS ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ನಿಮಗೆ ಹಣ ಜಮಾ ಆಗುತ್ತದೆ. ಹೌದು, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿ ಪೇಜ್ ಓಪನ್ ಆಗುತ್ತದೆ. ಅಲ್ಲಿ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದನ್ನು ನೀವು ಚೆಕ್ ಮಾಡಿಕೊಳ್ಳಿ. ಆ ಪಟ್ಟಿಯಲ್ಲಿ ಹೆಸರು ಇದ್ರೆ ಮಾತ್ರ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಅಂತ ಅರ್ಥ. ಇಲ್ಲವಾದರೆ ಜಮಾ ಆಗದೇ ಇಲ್ಲಾಂದ್ರೆ ಜಮಾ ಆಗುವುದಿಲ್ಲ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.